ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ ಏನಿದೆ ಇದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಕೋಗಿಲೆ ಲೇಔಟಲ್ಲಿ ಏನು ಆಗ್ತಾಯಿದೆ ಇಡೀ ಕರ್ನಾಟಕ ನೋಡ್ತಾನೆ ಇದೆ. ಅಲ್ಲಿ ಬಂದಂಥ ಅಲ್ಲಿ ಯಾರು ಟೆಂಟ್ ಕೊಟ್ಕೊಂಡು ಕೂತಿದ್ದಾರೆ, ಅವರಿಗೆ ಅಕ್ರಮವಾಗಿ ಕೂತಿದ್ದಾರೆ, ಅವರಿಗೆ ಮನೆ ಕಟ್ಟಿ ಕೊಡಿಸುವಂಥ ಕೆಲಸ ಈಗ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾಯಿದೆ. ಇದರಲ್ಲಿ ನಮ್ಮ ಅಬ್ಜೆಕ್ಷನ್ಸ್ ಏನಂತ ಹೇಳಿದರೆ, ಒಂದು ಹಿಂದೆ ಆಕ್ರಮ ಒತ್ತುವರಿ ಮಾಡಿ ಅವರನ್ನು ಅಲ್ಲಿಂದ ಖಾಲಿಗೊಳಿಸಿದಂಥ ಕರ್ನಾಟಕದ ಸಾವಿರಾರು ಮನೆಗಳಿದೆ. ಯಾರಿಗೆ ಸಹ ಮನೆ ಕಟ್ಟಿಸುವಂಥ ಕೆಲಸ ಮಾಡಲಿಲ್ಲ ಇವರು ಯಾರು ಸಹ. ಖಾಲಿ ಕೇರಳದಿಂದ ಬಂದಂಥ 4 ಮುಸಲ್ಮಾನರ ಮನೆ ಇಲ್ಲೇ ಇದೆ ಅನ್ನುವಂಥ ಕಾರಣಕ್ಕಾಗಿ ಕೇರಳದ ಪೊಲಿಟಿಕ್ಸಿಗಾಗಿ ಕೇರಳದಿಂದ ಬಂದಂಥ ಪ್ರೆಷರ್ನ ಕಾರಣದಿಂದಾಗಿ ಇಲ್ಲಿ ಈಗ ಪುನಃ ಅವರಿಗೆ ಒಂದು ಹತ್ತಿರದಲ್ಲೇ ಒಂದು 5-6 ಕಿಲೋಮೀಟರ್ ದೂರದಲ್ಲಿರುವಂಥ ಮತ್ತೊಂದು ಪ್ರದೇಶದಲ್ಲಿ ಅವರಿಗೆ ಎಲ್ಲರಿಗೂ ಸಹ ಮನೆ ಕಟ್ಟಿ ಕೊಡುವ ಕೆಲಸಗಳನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾಯಿದೆ. ಸರ್ಕಾರ ಬಂದು 2.5 ವರ್ಷ 3 ವರ್ಷ ಅಥವಾ ಹತ್ತಿರ ಆಗ್ತಾಯಿದೆ. ನಾವೊಂದು ಎಲ್ಲ ಪಂಚಾಯತ್ನಿಂದ ಮತ್ತು ಕಾರ್ಪೊರೇಷನಿಂದ ನಾವು ನಮ್ಮ ಡಿಮ್ಯಾಂಡ್ಸನ್ನು ಇಡ್ತಾ ಇದ್ದೇವೆ. ತುಂಬ ಜನ ಮನೆಯನ್ನು ಕೇಳಿಕೊಂಡು ಬರ್ತಾ ಇದ್ದಾರೆ. ತುಂಬ ಬಡವರು BPL ಕಾರ್ಡ್ನಲ್ಲಿ ಇರುವಂಥವರು ಮನೆ ಕೊಡಿಸ್ಬೇಕನ್ನುವಂಥ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. 2.5 ವರ್ಷಗಳಿಂದ ಒಂದೇ ಒಂದು ಮನೆಯನ್ನು ನಮ್ಗೆ ಯಾರಿಗೆ ಸಹ ಇಷ್ಟು ತನಕ ಕೊಡಲೇ ಇಲ್ಲ. ಕಾಂಗ್ರೆಸ್ MLAಗಳಲ್ಲಾಗಲಿ BJP MLAಗಳಾಗಲಿ ಯಾರಿಗಾಗಲಿ ಕರ್ನಾಟಕದ ಜನರಿಗೆ ಇಷ್ಟು ತನಕ ಒಂದೇ ಒಂದು ಮನೆ ಕೊಡಲಿಲ್ಲ. ನನ್ನ ಕ್ಷೇತ್ರದಲ್ಲಿ ನನ್ನ 13 ಗ್ರಾಮ ಪಂಚಾಯತ್ನಲ್ಲಿ ನಾವು ತುಂಬ ಪ್ರೆಷರಲ್ಲಿ ಜಾಗವನ್ನು ತೋರಿಸಿಕೊಟ್ರು ಸಹ ಈ ಜಾಗಕ್ಕೆ ಕೊಡ್ಬೋದು ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು ಸಹ, ನಾವು ಕೊಟ್ಟರು ಸಹ ಸರ್ಕಾರದಿಂದ ಯಾವುದೇ ಫಂಡನ್ನು ಅದಕ್ಕೋಸ್ಕರ ಅವ್ರು ರಿಲೀಸ್ ಮಾಡ್ತಾಯಿಲ್ಲ, ಪ್ರೊಸೆಸಿಂಗ್ ಸಹ ಮಾಡ್ತಾಯಿಲ್ಲ. ಇದರಲ್ಲಿ ಕೋಗಿಲೆ ಲೇಔಟ್ನ ವಿಶೇಷತೆ ಏನಂತ ಹೇಳಿದ್ರೆ, 2023ರಲ್ಲಿ ನಾವು ಗೂಗಲ್ ಮ್ಯಾಪಿಗೆ ನೀವು ರಿವರ್ಸ್ ಆಗಿ ನೋಡಿದರೆ 2023ಯಲ್ಲಿ ಒಂದೇ ಒಂದು ಈ ರೀತಿಯ ಆಕ್ರಮವಾಗಿ ಕಟ್ಟಿಕೊಂಡಂಥ ಮನೆಗಿನೇ ಯಾವುದು ಸಹ ತೋರ್ತಾ ಇಲ್ಲ. 2023ಯಲ್ಲಿ ಗೂಗಲ್ ಮ್ಯಾಪಿನಿಂದ ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇವೆ. ಈಗ ನೋಡಿದರೆ ಟೋಟಲ್ ಆಗಿ ಅಲ್ಲಿ ಅದೆಲ್ಲ ಏರಿಯಾನ ಕವರ್ ಮಾಡ್ಕೊಂಡಿದ್ದಾರೆ.